ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸಲಾರಂಭಿಸಿದೆಯಾ? ಲೋಕ ಚುನಾವಣೆಯ ಬಳಿಕ ಸರ್ಕಾರದಲ್ಲಿ ಅದಲು ಬದಲಾಗುವ ಸಾಧ್ಯತೆ ಇದೆಯಂತೆ. ಸಿದ್ದು ನೇತೃತ್ವದ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವ ಸಾಧ್ಯತೆ ಇದೆ. ಎಲೆಕ್ಷನ್ನಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ. ಇಲಾಖೆ ನಿರ್ವಹಣೆಯಲ್ಲಿ ವಿಫಲರಾದರೆ ಒಂದು ವೇಳೆ ಕೊಕ್ಕೊಡುವಂತಹ ಸಾಧ್ಯತೆ ಇದೆ. ಎಲೆಕ್ಷನ್ ಟಾಸ್ಕ್ನಲ್ಲಿ ವಿಫಲವಾದ ಸಚಿವರ ತಲೆದಂಡ ಪಕ್ಕನಾ? ತಮ್ಮ ಕುಟುಂಬದವರಿಗೆ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ಅವ್ರನ್ನ ಗೆಲ್ಸಿಕೊಂಡು ಬರದೇ ಹೋದ್ರೆ, ಟಾಸ್ಕ್ ಕಂಪ್ಲೀಟ್ ಆಗದೇ ಹೋದ್ರೆ ಕೊಕ್ ಸಿಗುವಂತ ಸಾಧ್ಯತೆ ಇದೆ. ಜಿಲ್ಲೆಯ ಪ್ರಾತಿನಿಧ್ಯ ಬದಲಾಗುವಂತ ಸಾಧ್ಯತೆ ಇದೆ. ಈ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿ ಗೋಚರಿಸ್ತಾ ಇದೆ. ಜೂನ್ ತಿಂಗಳ ಅಂತ್ಯಕ್ಕೆ ಸಂಪುಟ ಸರ್ಜರಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಂಪುಟಕ್ಕೆ ಕತ್ತರಿ ಹಾಕುವ ಸಾಧ್ಯತೆ ಇದೆ. ಈ ಲೋಕಸಭೆ ಚುನಾವಣೆಯಲ್ಲೇ ಅನೇಕ ಸಚಿವರಿಗೆ ಟಾಸ್ಕ್ ಕೊಡಲಾಗಿತ್ತು. ನಿಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ನಿಮ್ಮ ಲೋಕಸಭಾ ಸದಸ್ಯರನ್ನು ನೀವು ಗೆಲ್ಸ್ಕೊಂಡು ಬರಬೇಕು ಅಂತ. ನೀವಾದರೂ ಸ್ಪರ್ಧೆ ಮಾಡಿ, ನಿಮ್ಮ ಮಕ್ಕಳಿಗಾದರೂ ಟಿಕೆಟ್ ಕೊಡ್ತೀವಿ, ಆದರೆ ಗೆಲ್ಸ್ಕೊಂಡು ಬರಬೇಕು. ಗೆಲುವೊಂದೇ ಮಾನದಂಡ. ಆದರೆ ಫಲಿತಾಂಶ ಬಂದ ನಂತರ ಏನಾಗುತ್ತೋ ಗೊತ್ತಿಲ್ಲ. ಸಂಜಯ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸಂಜಯ್, ಈ ಹಿಂದೆ ಹೇಳಲಾಗ್ತಾ ಇತ್ತು ಲೋಕಸಭೆ ಚುನಾವಣೆ ಆಗಲಿ, ಫಲಿತಾಂಶ ಬರಲಿ, ಆಮೇಲೆ ಕಾದಿದೆ ಸರ್ಕಾರಕ್ಕೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ನೋಡಿದ್ರೆ ಮೇಜರ್ ಸರ್ಜರಿ ಆಗುತ್ತೆ ಅಂತ. ಇದಕ್ಕೆ ಕಾರಣ ಏನಾಗಿರ್ಬೋದು? ವಸನ್ ಅಂತಂದ್ರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋ ವಿಚಾರ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಕ್ಷೇತ್ರಗಳಿಗೆ ಪ್ರಭಾವಿ ಸಚಿವರುಗಳು ಏನಿದ್ರು ಅವರು ಸ್ಪರ್ಧೆ ಮಾಡಬೇಕು ಅಂತಕ್ಕಂತ ಒಂದು ಸೂಚನೆಯನ್ನ ಹೈಕಮಾಂಡ್ ಕೊಡ್ತಾ ಬಂತು. ಆದ್ರೆ ಹೈಕಮಾಂಡ್ ಕೊಟ್ಟ ಸೂಚನೆಯನ್ನ ಕೆಲವು ಸಚಿವರು ತೆಗೆದುಕೊಳ್ಳಕ್ ಹೋಗ್ಲಿಲ್ಲ. ಅಂದ್ರೆ ನಾವು ಸ್ಪರ್ಧೆ ಮಾಡಲ್ಲ ಅಂತಕ್ಕಂತ ಒಂದು ನಿಲುವಿಗೆ ಬಂದ್ರು. ಅಂತಿಮವಾಗಿ ಸ್ಪರ್ಧೆ ಮಾಡದೆ ತಮ್ಮ ಪುತ್ರರಿಗೆ ಅಥವಾ ತಮ್ಮ ಸಹೋದರನಿಗೆ, ತಮ್ಮ ಪತ್ನಿಯರಿಗೆ ಟಿಕೆಟ್ ಅನ್ನು ಕೊಡ್ಸಿರ್ತಕ್ಕಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ಕಠಿಣ ಸಂದೇಶವನ್ನ ಕೊಟ್ಟಿತ್ತು. ನೀವು ಟಿಕೆಟ್ ಅನ್ನು ನಿಮಗೆ ಬೇಕಾದವರಿಗೆ ಪಡೆದುಕೊಂಡಂತ ಸಂದರ್ಭದಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು. ಗೆಲ್ಲಿಸ್ಕೊಂಡು ಬರ್ಲಿಲ್ಲ ಅಂತ ಅಂದ್ರೆ ನೀವು ನಿಮ್ಮ ಸಚಿವ ಸ್ಥಾನ ತಲೆದಂಡ ಆಗುತ್ತೆ ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿತ್ತು ಅಂತ ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವಾಗ ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಅಂತಕ್ಕಂಥ ಒಂದು ಚರ್ಚೆ ಉಟ್ಕೊಂಡಿರ್ತಕ್ಕಂಥದ್ದು. ನಿಜಕ್ಕೂ ಸಹ ಇದು ಅಷ್ಟು ಸುಲಭದ ಮಾತಾ? ಯಾಕಂತಂದ್ರೆ ಸರ್ಕಾರಕ್ಕೆ ಇಂದಿಗೆ 1 ವರ್ಷ ತುಂಬ್ತಾ ಇರ್ತಕ್ಕಂಥದ್ದು. 1 ವರ್ಷ ತುಂಬಿದ ತಕ್ಷಣ ಕ್ಯಾಬಿನೆಟ್ ಅನ್ನ ರಿಶಫಲ್ ಮಾಡ್ತಕ್ಕಂಥದ್ದು ಅಥವಾ ಒಂದಿಬ್ಬರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಸಿಎಂ ಅವರ ಪರಮ ಅಧಿಕಾರ ಆಗಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಅನುಭವ ಇರ್ತಕ್ಕಂಥವ್ರು. ಕಳೆದ ಒಂದು 5 ವರ್ಷ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಇಂಥ ಎಲ್ಲಾ ಘಟನೆಗಳನ್ನ ನೋಡಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ನಿರ್ಣಯದ ಮೇಲೆ ಸಂಪುಟದ ಸರ್ಜರಿ ನಿಂತಿರ್ತಕ್ಕಂಥದ್ದು. ಕ್ಯಾಬಿನೆಟ್ಗೆ ಹೊಸದಾಗಿ ಸೇರಿಸ್ಕೊಬೇಕಂತಂದ್ರೆ ಯಾರನ್ನ ಕೈ ಬಿಡ್ಬೇಕಾಗುತ್ತೆ ಅಂತಕ್ಕಂಥದ್ದು. ಈಗ ನೀವು ಹೇಳಿದಾಗೆ ಪ್ರಭಾವಿ ಸಚಿವರುಗಳ ಪುತ್ರರು ನಿಂತಿರ್ತಕ್ಕಂಥದ್ದು, ಜೊತೆಗೆ ಸಹೋದರರು, ಅವ್ರ ಕುಟುಂಬಸ್ಥರು ನಿಂತಿರ್ತಕ್ಕಂಥದ್ದು. ಒಂದು ವೇಳೆ ಈಗ ಸತೀಶ್ ಜಾರಕಿಹೊಳಿ ಅವರು ಗೆಲ್ಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಉಳಿಸ್ಕೊಂಡು ಈಗ ಡಿ.ಕೆ. ಶಿವಕುಮಾರ್ ಅವ್ರ ಸಹೋದರ ಸ್ಪರ್ಧೆ ಮಾಡಿದ್ರೆ ಅವ್ರಿಗೇನಾದ್ರು ಒಂದು ವೇಳೆ ಸೋತ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೈ ಬಿಡಕ್ಕಾಗುತ್ತೆ, ಅಥವಾ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಹೋದರರನ್ನ ಗೆಲ್ಲಿಸ್ಕೊಂಡು ಸತೀಶ್ ಜಾರಕಿಹೊಳಿ ಅವ್ರ ಪುತ್ರಿ ಸೋತಂತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೈ ಬಿಡ್ಲಿಕ್ಕಾಗುತ್ತಾ? ಇಂಥ ಒಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯನವರು ಗೊತ್ತಿರ್ತಕ್ಕಂಥದ್ದು. ಆದ್ರೆ ಅನುಭವಿ ಇರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಯಾವ ನಿಲುವನ್ನ ತೆಗೆದುಕೊಳ್ತಾರೆ, ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಮುಂದಿರ್ತಕ್ಕಂಥ ಸವಾಲು. ಏನಂತಂದ್ರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಗೆ ಹಿಂದೇಟ್ ಆಗ್ತಂತ ಸಂದರ್ಭದಲ್ಲಿ ಇದೊಂದು ಚರ್ಚೆ ಆಗಿತ್ತು. ನೀವ್ ಹೇಳಿದವರಿಗೆ ಟಿಕೆಟ್ ಕೊಡ್ತೀವಿ, ಗೆಲ್ಲಿಸ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ ನಿಮ್ಮ ಸಚಿವ ಸ್ಥಾನ ತಲೆದಂಡ ಆಗುತ್ತೆ ಅಂತ. ಜೊತೆಗೆ ಅನ್ಪರ್ಫಾರ್ಮೆನ್ಸ್ ಅಂತಂದ್ರೆ ಈ 1 ವರ್ಷಕ್ಕೆ ನೀವು ಸಚಿವರ ವೈಫಲ್ಯ ಅಂತಂದ್ರೆ ಅದು ನೇರವಾಗಿ ಸರ್ಕಾರದ ಮೇಲೂ ಸಹ ಪರಿಣಾಮ ಬೀರುತ್ತೆ. ಈಗೇನು ವಿಪಕ್ಷಗಳು ಆರೋಪವನ್ನ ಮಾಡ್ತವೆ ಅದಕ್ಕೆ ಪುಷ್ಟಿ ಕೊಟ್ಟಂಗಾಗುತ್ತೆ ಸಚಿವರನ್ನ ಕೈ ಬಿಟ್ರೆ. ಹಾಗಾಗಿ ಸಂಪುಟಕ್ಕೆ ಸರ್ಜರಿ ಅಂತಕ್ಕಂಥದ್ದು ಬಹಳ ಒಂದು ಚರ್ಚೆಯ ವಿಷಯ ಆಗಿರ್ತಕ್ಕಂಥದ್ದು. ಸಿಎಂ ಅವರ ಪರಮ ಅಧಿಕಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೊದಲು ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಬರಬೇಕು, ತದನಂತರವೇ ಸಚಿವ ಸಂಪುಟ ಸರ್ಜರಿ ವಿಚಾರಕ್ಕೆ ಒಂದಷ್ಟು ಚಾಲನೆ ಸಿಗಲಿದೆ. ವಾಸು, ಓಕೆ, ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.